ಅದರಿಂದ ಅವರಿಗಾಗಲೇ ಸಾಕಷ್ಟು ಕಾಡಿ ಕಾಡಿ ಬೇಡಿ ಬೇಡಿ ಹತ್ತು ಸಾಕಾಗಿ ಹೋಗಿದ್ದಾರೆ. ಹತ್ತು ಕಣ್ಣೀರೇ ಇಲ್ಲ, ಇನ್ನೇ ರಕ್ತ ಬರ್ತಾ ಇದೆ ಅಷ್ಟೇ ನಮ್ಮ ಜನಾಂಗದವ್ರಿಗೆ. ಅದರಿಂದ ಕಣ್ಣೀರು ಉದುರೋಗಿದೆ, ರಕ್ತ ಬರಂಗೆ ಮಾಡಬೇಡಿ. ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಇವ್ರಿಗೆ ಚುರುಕುಗೊಳಿಸಿ ತಕ್ಷಣ ಇದನ್ನು ಪ್ರಾರಂಭ ಮಾಡಿ ನೀವು ಹೇಳಿದಂತೆ 2 ತಿಂಗಳ ಒಳಗಾಗಿ, ಯಾವುದು ಮೇ ಜೂನ್ನಲ್ಲಿ, ಏಪ್ರಿಲ್ ಮೇನಲ್ಲಿ, ಮೇ ಕೊನೆಗೆ ಅನುಷ್ಠಾನ, ಮೇ ಕೊನೆಗೆ ಸ್ವೀಕಾರ ಮಾಡಿಬಿಡಬೇಕು ವರದಿನ, ಜೂನ್ ಫಸ್ಟ್ ವೀಕ್ನಲ್ಲಿ ಆಜ್ಞೆ ಆಗಿಬಿಡಬೇಕು. ಆ ರೀತಿಯಾಗಿ ಮಾಡಿದ್ವಿ ಅಂದರೆ ಇದು ನಮ್ಮ ಜನರಿಗೆ ಉಪಯೋಗ ಆಗ್ತದೆ. ಜೊತೆಗೆ ಉದ್ಯೋಗ ಏನಿದೆಯಲ್ಲ 28ನೇ ತಾರೀಕು, ನೀವು ಆಗಸ್ಟ್ 28ನೇ ತಾರೀಕು ಉದ್ಯೋಗಗಳನ್ನೆಲ್ಲ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದ್ವಿ. ಅದರಲ್ಲೂ ಕೂಡ ಕೆಲವರೆಲ್ಲ ಮತ್ತೆ ಅದೇ ಡೇಟ್ನಲ್ಲಿ 28 ಆದಮೇಲೂ ಕೂಡ ಕೆಲವರು ಬೇಕಂತಲೇ ಇದೇನು ನಮಗೆ ಮೋಸ ಮಾಡಲಿಕ್ಕೋಸ್ಕರ ಇದನ್ನು ಉದ್ಯೋಗನ ಕರೆದಿರ್ತಕ್ಕಂಥವು ಕೂಡ ಇದೆ. ಅವರೆಲ್ಲವೂ ದಾಖಲೆ ಸಮೇತ ಹೋಗಿ ನಾವು ಮುಖ್ಯಮಂತ್ರಿಗಳು ಕೊಡ್ತೀವಿ. 28 ನಂತರ ಯಾವುದೇ ಉದ್ಯೋಗ ಕರೆದಿದ್ದಂದರೆ ಅದು ಯಾವುದೂ ಅನುಷ್ಠಾನ ಆಗಬಾರ್ದು. ನ್ಯಾಯವಾಗಿ ನೋಡಿದರೆ ನಮಗೆ ಆಗಸ್ಟ್ 1ನೇ ತಾರೀಕಿನಿಂದ ಇದು ಆಗಬೇಕಾಗಿತ್ತು. ನೀವು ಅಕ್ಟೋಬರ್ 28ರಿಂದ ಕೊಟ್ಟಿದ್ದೀರಿ ಉದ್ಯೋಗ ಸ್ಥಗಿತ ಎಲ್ಲ ಅಂತಂದ್ರಿ. ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲ ಉದ್ಯೋಗಗಳನ್ನು ತುಂಬ್ತೀವಿ ಅಂತ ಹೇಳಿದ್ರಿ. ಆಗಲಿ ಇದು ಕೂಡ ಹೆಂಗೆ ಮಾಡಿದ್ದಾರೆ ಅಂದರೆ ಆಗಸ್ಟ್ 1 ಸುಪ್ರೀಂ ಕೋರ್ಟ್ ಬಂತು. ರೇವಂತ್ ರೆಡ್ಡಿ ಹೇಳಿದ, ನಾನು ಇವತ್ತಿನಿಂದ ಯಾವ ಉದ್ಯೋಗನೂ ತುಂಬಲ್ಲ, ಎಲ್ಲ ಸ್ಥಗಿತಗೊಳಿಸಿ ಕರೆದಿರೋ ಇವನು ಮಾಡೋದು ಎಲ್ಲ ಸ್ಥಗಿತಗೊಳಿಸ್ತೀನಿ, ಒಳ ಮೀಸಲಾತಿ ಜಾರಿ ಆದ ನಂತರ ತುಂಬ್ತೀನಿ ಅಂತ ನ್ಯೂಸ್ ಎಲ್ಲ ಬಂದ್ಬಿಡ್ತೀವಿ. ಇದನ್ನೆಲ್ಲ ಗಮನಿಸಿದಂಥ ನಮ್ಮ ಮೀಸಲಾತಿ ವಿರೋಧಿಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ವಿರೋಧಿಗಳು ಕುತಂತ್ರ ಮಾಡಿಬಿಟ್ಟು ಆಗಸ್ಟ್ 1ರಿಂದ ಅಕ್ಟೋಬರ್ 28ರೊಳಗೆ ಸುಮಾರು ಒಂದು 10,000 ಉದ್ಯೋಗಗಳಿಗೆ ಇದನ್ನು ಕಳೆದಿದ್ದಾರೆ. ಅಲ್ಲೇನೂ ಕೂಡ ನಮಗೆ ಮೋಸ ಆಗ್ತದೆ. ಅದರಿಂದ ಅದನ್ನು ತಪ್ಪಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ, ನೀವು ಸಾಮಾಜಿಕ ನ್ಯಾಯದ ಅಧಿಕಾರರು, ಬಡವರ ಪರವಾಗಿರ್ತಕ್ಕಂಥ, ನೊಂದವರ ಕಣ್ಣೀರು ಒರೆಸ್ತಕ್ಕಂಥ ಹೃದಯವಂತರು, ಇಂಥ ಮುಖ್ಯಮಂತ್ರಿಗಳು ನಾವು ಎಲ್ಲೂ ನೋಡಿಲ್ಲ. ದೇವರಾಜ ಅರಸರು ಆದ ನಂತರ ಸಾಕಷ್ಟು ಇಂಥ ಒಂದು ವರ್ಗಕ್ಕೆ ಉಪಕಾರ ಮಾಡಿದರೆ, ಅಲ್ಲಿಂದ ದಲಿತ ವರ್ಗಗಳಿಗೆ ಸಾಕಷ್ಟು ಉಪಕಾರವನ್ನು ಮಾಡಿದ್ರಿ. ಇದರಲ್ಲೂ ಕೂಡ ಅಂಥದ್ದೇ ಒಂದು ಹೆಜ್ಜೆ, ಅಂಥದ್ದೇ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ನಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಎಂಬ ವಿಶ್ವಾಸ ನನಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ.